ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಅನುಷಾ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಊರು ಧಾರವಾಡ ಭಾಗದವಳು. ಕೆಲಸ ಹೋಟೆಲ್ ರಿಸೆಪ್ಷನಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇರೋದು. ಸದ್ಯದ ಜೀವನ ಸರಿಯಾದ ವಯಸ್ಸಿಗೆ ಮದುವೆ ಆಗಿಲ್ಲ, ಹಾಗಾಗಿ ಚೂಲು ಜಾಸ್ತಿ ಆಗಿದೆ. ಯಾರಾದರೂ ಇದ್ದರೆ ಬನ್ನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸದ್ಯಕ್ಕಿರುವ ಬಯಕೆ ಚೆನ್ನಾಗಿ ಗುದ್ದಿಸಿಕೊಳ್ಳಬೇಕು ಅಂಥವರು ಕಾಲ್ ಮಾಡಿ ಅಂತೇಳಿ ಅದೆಷ್ಟೇ ಒಳಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಡ್ರೀಮ್ ಕಾರ್ ಮರ್ಸಿಡೀಸ್ ಬೆಂಜ್ CLE 300D BS6 ಮಾಡಲ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಜೀವನದಲ್ಲಿ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಮೊದಲನೇದು, ಓದಿನಲ್ಲಿ BA ಮಾಡಿಕೊಂಡಿದ್ದೇನೆ ಅಂತಲೇ ತಿಳಿಸಿದ್ದಾಳೆ. ಅಂದರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ. ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡಿದರೂ ಸಹಿತ ಸಿಗಲಿಲ್ಲ, ಆದರೆ ವಯಸ್ಸಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿರೋದು. ವಯಸ್ಸಿಗೆ ತಕ್ಕ ಮದುವೆ ಆಗಿಲ್ಲ, ಗಂಡು ಸಿಗ್ತಿಲ್ಲ ಅಂತಲೇ ಇಂಡೈರೆಕ್ಟಾಗಿ ಹೇಳಿರೋದು. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ, ಅಲ್ಲಿ ಬರೋ ಹುಡುಗ ಹುಡುಗಿ ನೋಡಿ ನನಗೂ ಸಹಿತ ಗುದ್ದಿಸಿಕೊಳ್ಳುವ ಬಯಕೆ ಆಗ್ತಾಯಿದೆ ಅಂತೇಳಿ ಇದಿಷ್ಟು ಜೀವನದಲ್ಲಿ ಅನುಭವಿಸ್ತಿರುವ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಸರು ಬೇಕು ಅಂಥವ್ರು ಯಾರಾದರೂ ಇದ್ದರೆ ಕಾಲ್ ಮಾಡಿ ಅಂತೇಳಿ ಗಂಡಿನ ಗುಣಗಳ ಬಗ್ಗೆಯೂ ಸಹಿತ ಕೊಟ್ಟಿದ್ದಾಳೆ. ಮೊದಲನೇದು, ವ್ಯಕ್ತಿ ನೋಡೋದಕ್ಕೆ 40 ವಯಸ್ಸಿನ ಅಂಕಲ್ಗಳು ಬೇಕು ಅಂತೇಳಿ ಹೇಳ್ಕೊಂಡಿರೋದು. ದುಡ್ಡಿಗಾಗಿ ಸಂಬಂಧ ಬೆಳೆಸೋರು ಬೇಡ ಅಂತೇಳಿ ಕಂಡೀಷನ್ ಹಾಕಿದ್ದಾಳೆ. ಯಾರಾದರೂ ಸಿಂಗಲ್ ಇರುವ ಹುಡುಗರಿದ್ದರೆ ಖಂಡಿತವಾಗಿ ಒಪ್ಪಿಕೊಳ್ಳುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾಳೆ. ಚಪಾತಿ ಉಜ್ಜಿ ಸಾಕಾಗಿದೆ, ಗೂಟ ನುಗ್ಗಿಸಿಕೊಳ್ಳಬೇಕು ಅಂತೇಳಿ ಹೇಳ್ಕೊಂಡಿರೋದು. ಬೇಕಾದರೆ ಒಂದು ಸಲ ಕೊಡ್ತೀನಿ, ರುಚಿ ನೋಡಿ ಇಷ್ಟ ಆದರೆ ಮಾತ್ರ ಸಂಬಂಧವನ್ನು ಮುಂದುವರಿಸಿ ಅಂತೇಳಿ ಇದಿಷ್ಟು ಈ ಥರ ಗಂಡಸರು ಇದ್ದರೆ ಕಾಲ್ ಮಾಡಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾಳೆ. ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫೈನಲ್ ಆಗಿ ಫ್ರೆಂಡ್ಸ್, ಇವರ ಡ್ರೀಮ್ ಕಾರ್ ಮರ್ಸಿಡೀಸ್ ಬೆಂಜ್ CLE 300D BS6 ಮಾಡಲ್ ಕಾರ್ ಬಗ್ಗೆಯೂ ಕೂಡ ಫುಲ್ ಡೀಟೇಲ್ಸನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಈ ಒಂದು ಕಾರಿನ ಓವರ್ವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ಜುಲೈ 2022 ಅಂತಲೇ ಹೇಳ್ಕೊಂಡಿದ್ದಾಳೆ. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿರೋದು. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಬಹುದು. ಕಿಲೋಮೀಟರ್ ಡ್ರೈವನ್ 12,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿರುವಂಥದ್ದು. RTO ಪೂನಾ ಮೇಲೆ ಅಂತೇಳಿ ಹೇಳಿದ್ದಾಳೆ. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1950 cc ಅಂತಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನೂ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.